ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಹಾಗೂ ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ದೀಪಕಂ CBSE 7ನೇ ತರಗತಿಯ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ತೃತೀಯ ಪಾಠ, 3ನೇ ಪಾಠವಾದಂತಹ ಮಿತ್ರಾಯ ನಮಃ, ಸೂರ್ಯ ದೇವನಿಗೆ ನಮನಗಳು, ಸೂರ್ಯ ದೇವನಿಗೆ ನಮಸ್ಕಾರಗಳು ಎನ್ನುವ ಪಾಠದ ಕನ್ನಡ ವಿವರಣೆಯನ್ನ ನೋಡೋಣ. ಎಲ್ಲ ಪಾಠಗಳಂತೆ ಈ ಪಾಠವು ಕೂಡ ಒಂದು ಸಂವಾದ, ಒಂದು ಸಂಭಾಷಣೆಯಿಂದ ಪ್ರಾರಂಭವಾಗುತ್ತೆ. ಅಹೋ ಯೋಗಿತೆ ತ್ವಂ ಪ್ರಾತಃ ಕಿಂ ಕರೋಷಿ. ಎಲೈ ಯೋಗಿತೆ, ಬೆಳಿಗ್ಗೆ ನೀನು ಏನು ಮಾಡುತ್ತೀ? ಈಗ ಯೋಗಿತಾ ಹೇಳ್ತಾಳೆ, ಅಹಂ ಪ್ರತಿದಿನಂ ಪ್ರಾತಃ ಪಿತ್ರಾ ಸಹ ಉದ್ಯಾನಂ ಗಚ್ಚಾಮಿ. ನಾನು ಪ್ರತಿನಿತ್ಯ ಬೆಳಿಗ್ಗೆ ತಂದೆ ಜೊತೆಗೆ ತೋಟಕ್ಕೆ ಹೋಗುತ್ತೇನೆ. ಉದ್ಯಾನೆ ಕಿಂ ಕರೋಷಿ ಭೋಃ, ತೋಟದಲ್ಲಿ ನೀನು ಏನು ಮಾಡುತ್ತೀಯೇ? ಯೋಗಿತೆ ಹೇಳ್ತಾಳೆ, ಅಹಂ ತು ಭ್ರಮಣಂ ಕರೋಮಿ, ನಾನು ತೋಟದಲ್ಲಿ ತಿರುಗಾಡುತ್ತೇನೆ. ಕಿಂತು ಬಹವಃ ಜನಾಃ, ಆದರೆ ಬಹಳ ಜನರು ಏನ್ ಮಾಡ್ತಾರಲ್ಲಿ, ತತ್ರ ಅಲ್ಲಿ ವ್ಯಾಯಾಮಂ ಯೋಗಾಸನಾನಿ ಚ ಕುರ್ವಂತಿ, ವ್ಯಾಯಾಮವನ್ನು ಯೋಗಾಸನಗಳನ್ನು ಮಾಡುತ್ತಾರೆ. ಮುಂದಕ್ಕೆ ಅಹೋ ಯೋಗಾಸನಾನಿ ವಯಂ ಅಪಿ ಜ್ಞಾತುಂ ಇಚ್ಛಾಮಃ. ಆಹಾ ಯೋಗಾಸನಗಳೇ, ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ. ಅದಕ್ಕೆ ಯೋಗಿತೆ ಹೇಳ್ತಾಳೆ, ತರ್ಹಿ ವಯಂ ಸರ್ವೇ ಯೋಗ ಶಿಕ್ಷಿಕಾಯಾಹ ಸಮೀಪಂ ಗಚ್ಛಾಮಃ. ಹಾಗಾದರೆ ನಾವೆಲ್ಲರೂ ಯೋಗ ಶಿಕ್ಷಕಿಯವರ ಬಳಿಗೆ ಹೋಗೋಣ. ಸರ್ವೇ ಉತ್ಸಾಹೇನ ಯೋಗ ಶಿಕ್ಷಿಕಾಯಾಹ ಸಮೀಪಂ ಗಚ್ಚಂತಿ, ಎಲ್ಲರೂ ಉತ್ಸಾಹದಿಂದ ಯೋಗ ಶಿಕ್ಷಕಿಯವರ ಬಳಿಗೆ ಹೋಗುತ್ತಾರೆ. ಈಗ ಪಾಠ ಶುರುವಾಗುತ್ತೆ. ಛಾತ್ರಾಹ ನಮೋ ನಮಃ ಆಚಾರ್ಯೇ, ವಿದ್ಯಾರ್ಥಿಗಳು ನಮಸ್ಕಾರ ಶಿಕ್ಷಕಿಯವರೇ. ಆಚಾರ್ಯ ಅಂದ್ರೆ ಶಿಕ್ಷಕಿಯವರು, ಇದು ಸ್ತ್ರೀಲಿಂಗ ಪದ. ಇದು ಶುಭಂ ಭವತು, ಒಳ್ಳೆಯದಾಗಲಿ. ಉಪವಿಶಂತು ಸರ್ವೇ, ಎಲ್ಲರೂ ಕುಳಿತುಕೊಳ್ಳಿರಿ. ಛಾತ್ರಾಹ ವಿದ್ಯಾರ್ಥಿಗಳು, ಆಚಾರ್ಯೇ ಶಿಕ್ಷಕಿಯವರೇ. ಕಿಮದ್ಯ ಭವತಿ ಅಸ್ಮಾನ್ ಯೋಗಾಸನಂ ಶಿಕ್ಷಯತಿ, ಇವತ್ತು ನೀವು ನಮಗೆ ಯೋಗಾಸನವನ್ನ ಹೇಳಿಕೊಡುತ್ತೀರೇನು? ಇಲ್ಲಿ ನಿಮ್ ಪುಸ್ತಕದಲ್ಲಿ ಭವಾನ್ ಅಂತ ಮುದ್ರಿತವಾಗಿದೆ. ಅದು ಭವಾನ್ ಅನ್ನುವಂಥದ್ದು ಪುಲ್ಲಿಂಗ ಪದ. ಇಲ್ಲಿ ಯಾರೊಂದಿಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಆಚಾರ್ಯ ಅಂದ್ರೆ ಅವರು ಶಿಕ್ಷಕಿಯವರು. ಹಾಗಾಗಿ ಭವತಿ ಎನ್ನುವಂತ ಸ್ತ್ರೀಲಿಂಗ ಪದ ಅಲ್ಲಿ ಬರ್ಬೇಕು. ಭವಾನ್ ಅನ್ನುವಂಥದ್ದೊಂದು ಮುದ್ರಣ ದೋಷ, ಅಂದ್ರೆ ಪ್ರಿಂಟಿಂಗ್ ಎರರ್, ಪ್ರಿಂಟಿಂಗ್ ಮಿಸ್ಟೇಕ್. ಆಚಾರ್ಯ ನಿಶ್ಚಯೇನ, ಶಿಕ್ಷಕಿಯವರು ಹೇಳ್ತಾರೆ ನಿಶ್ಚಯವಾಗಿ. ವದಂತು ಕಿಂ ಆಸನಂ ಶಿಕ್ಷಿತುಂ ಇಚ್ಛಂತಿ, ನೀವು ಯಾವ ಆಸನವನ್ನು ಕಲಿಯಲು ಬಯಸುತ್ತೀರಿ? ವದಂತು ಅಂತ ಹೇಳಿರಿ. ಯೋಗಿತಾ ಹೇಳ್ತಾಳೆ, ಯೋಗಿತೆ ಹೇಳ್ತಾಳೆ, ಆಚಾರ್ಯೇ ಶಿಕ್ಷಕಿಯವರೇ ಅದ್ಯ ಸೂರ್ಯ ನಮಸ್ಕಾರಂ ಶಿಕ್ಷಯತು, ಇವತ್ತು ಸೂರ್ಯ ನಮಸ್ಕಾರವನ್ನು ಕಲಿಸಿರಿ. ಆಚಾರ್ಯ ಶಿಕ್ಷಕಿಯವರು ಹೇಳ್ತಾರೆ, ಸಮೀಚೀನಂ, ಒಳ್ಳೆಯದು. ಸೂರ್ಯ ನಮಸ್ಕಾರ ದ್ವಾದಶಾನಾಂ ಆಸನಾನಾಂ ಸಮಾಹಾರ ಅಸ್ತಿ, ಸೂರ್ಯ ನಮಸ್ಕಾರವು 12 ಆಸನಗಳ ಸಮುಚ್ಚಯವಾಗಿದೆ. ಸಮುಚ್ಚಯ ಅಂದ್ರೆ ಕಲೆಕ್ಷನ್, ಒಂದು ಸಮೂಹ. ಪ್ರತ್ಯೇಕಸ್ಮಾತ್ ಸೂರ್ಯ ನಮಸ್ಕಾರಾತ್ ಪೂರ್ವಂ, ಪ್ರತಿಯೊಂದು ಸೂರ್ಯ ನಮಸ್ಕಾರಕ್ಕೆ ಮುಂಚೆ ಏಕಃ ಮಂತ್ರ ಭವತಿ, ಒಂದು ಮಂತ್ರವು ಇರುತ್ತದೆ. ಅಂದ್ರೆ ಆ ಮಂತ್ರವನ್ನ ಉಚ್ಚರಿಸಬೇಕು. ತೇಷು ಪ್ರಥಮಃ ಮಂತ್ರ ಅಸ್ತಿ, ಅವುಗಳಲ್ಲಿ ಮೊದಲನೆಯ ಮಂತ್ರ ಯಾವುದು ಅಂತಂದ್ರೆ ಓಂ ಮಿತ್ರಾಯ ನಮಃ ಇತಿ, ಓಂ ಮಿತ್ರಾಯ ನಮಃ ಎಂದು. ವಿದ್ಯಾರ್ಥಿಗಳು ಛಾತ್ರಾಹ ಆಂ ಮಹೋದಯೇ, ಹೌದು ಮಹೋದಯೇ, ವಯಂ ಸ್ಮರಾಮ, ನಮಗೆ ನೆನಪಿದೆ ಅಂತ ಅವ್ರು ಹೇಳ್ತಾರೆ. ವಿದ್ಯಾರ್ಥಿಗಳು ಮುಂದಕ್ಕೆ ಏನಾಗುತ್ತೆ ನೋಡೋಣ. ಆಚಾರ್ಯ ಶಿಕ್ಷಕಿಯವರು ಹೇಳ್ತಾರೆ, ಅತ್ಯುತ್ತಮಂ, ಬಹಳ ಒಳ್ಳೆಯದು. ಮಿಲಿತ್ವಾ ವದಂತು, ಎಲ್ಲರೂ ಸೇರಿ ಹೇಳಿರಿ. ಛಾತ್ರಾಹ ವಿದ್ಯಾರ್ಥಿಗಳು ಮಂತ್ರೋಚ್ಚಾರಣೆಯನ್ನ ಮಾಡ್ತಾರೆ. ಹೇಗೆ ಅಂದ್ರೆ ಓಂ
ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ಓಂ ಪೂಷ್ಣೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಮರೀಚಯೇ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ. ಸರ್ವಾಂತೆ ಕೊನೆಯಲ್ಲಿ ಎಲ್ಲರೂ ಹೇಳ್ತಾರೆ ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಆಚಾರ್ಯ ಶಿಕ್ಷಕಿಯವರು ಹೇಳ್ತಿದ್ದಾರೆ ಅತ್ಯುತ್ತಮಂ, ಬಹಳ ಒಳ್ಳೆಯದು. ಇದಾನೀಂ ಈಗ ಏಕೇನ ಶ್ಲೋಕೇನ, ಒಂದೇ ಶ್ಲೋಕದಲ್ಲಿ ಸೂರ್ಯ ನಮಸ್ಕಾರಸ್ಯ ಬಹೂನಿ ಪ್ರಯೋಜನಾನಿ ವದಾಮಿ. ಸೂರ್ಯ ನಮಸ್ಕಾರದ ಅನೇಕ ಪ್ರಯೋಜನಗಳನ್ನ, ಉಪಯೋಗಗಳನ್ನ ಹೇಳುವೆ. ಭವಂತ ಶೃಣ್ವಂತು ಅನುವದಂತು ಚ. ನೀವೆಲ್ಲರೂ ಕೇಳಿ ಪುನಃ ಹೇಳಿರಿ. ನಾನು ಹೇಳಿದ್ಮೇಲೆ ಮತ್ತೊಮ್ಮೆ ನೀವು ಹೇಳಿರಿ ಅಂತ ಹೇಳಿ ಶಿಕ್ಷಕಿಯವರು ಹೇಳ್ತಾ ಇದ್ದಾರೆ. ಏನು ಶ್ಲೋಕ? ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಪ್ರತಿಯೊಂದು ಶ್ಲೋಕವನ್ನು ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಮೊದಲಿಗೆ ಏನ್ ಮಾಡ್ಬೇಕು? ಪದಚ್ಛೇದ, ಪದ ವಿಭಾಗ ಅಂದ್ರೆ ಸ್ಪ್ಲಿಟ್ ಆಫ್ ದಿ ವರ್ಡ್ಸ್ ಅನ್ ಮಾಡ್ಬೇಕು. ಏನದು ಈ ಶ್ಲೋಕಕ್ಕೆ? ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಃ ತೇಷಾಂ ಚ ಜಾಯತೆ. ತೇಜಸ್ ತೇಷಾಂ ಅನ್ನುವಂಥದ್ದು ಎರಡು ಪದಗಳು. ತೇಜಃ ಪ್ಲಸ್ ತೇಷಾಂ ಅನ್ನೋ ಪದಗಳು ವಿಸರ್ಗ ಸಂಧಿಯ ನಿಯಮಗಳ ಪ್ರಕಾರ ಸೇರಿಕೊಂಡರೆ ತೇಜಸ್ ತೇಷಾಂ ಅಂತ ಆಗತ್ತೆ. ಅವುಗಳನ್ನ ಬಿಡಿಸಿದ್ರೆ ತೇಜಃ ಪ್ಲಸ್ ತೇಷಾಂ. ಮುಂದಕ್ಕೆ ಏನ್ ಮಾಡ್ಬೇಕು? ಅನ್ವಯ ಅಥವಾ ಗದ್ಯ ಕ್ರಮವನ್ನ ನಾವು ರಚನೆ ಮಾಡಬೇಕು. ಏ ಆದಿತ್ಯಸ್ಯ ನಮಸ್ಕಾರಾನ್ ದಿನೇ ದಿನೇ ಕುರ್ವಂತಿ ತೇಷಾಂ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಃ ಚ ಜಾಯತೆ. ಆ ಶಿಕ್ಷಕಿಯವರು ಹೇಳಿದ್ರಲ್ಲ ಅನೇಕ ಪ್ರಯೋಜನಗಳು ಅಂತ ಹೇಳಿದ್ರಲ್ಲ, ಆಯುಹೋ ಪ್ರಜ್ಞಾ ಬಲಂ ವೀರ್ಯಂ ತೇಜ, ಇವುಗಳೇ ಆ ಪ್ರಯೋಜನಗಳು. ಮುಂದಕ್ಕೆ ಏನ್ ಮಾಡ್ಬೇಕು? ಪ್ರತಿಪದಾರ್ಥ ಅಂದ್ರೆ ಪ್ರತಿಯೊಂದು ಪದದ ಅರ್ಥವನ್ನ ಬಿಡಿ ಬಿಡಿಯಾಗಿ ನೋಡುವಂಥದ್ದು. ಆದಿತ್ಯಸ್ಯ ಅಂದ್ರೆ ಸೂರ್ಯನ ಅಥವಾ ಸೂರ್ಯದೇವನಿಗೆ ಅಂತಲೂ ಆಗಬಹುದು. ನಮಸ್ಕಾರಾನ್ ನಮಸ್ಕಾರಗಳನ್ನು, ಯೇ ಯಾರು ಯಾರು ಕುರ್ವಂತಿ ಮಾಡುತ್ತಾರೆಯೋ, ದಿನೇ ದಿನೇ ಪ್ರತಿನಿತ್ಯ ಪ್ರತಿದಿನ, ಆಯುಹು ಅಂದ್ರೆ ಆಯುಸ್ಸು, ಪ್ರಜ್ಞಾ ಅಂದ್ರೆ ಬುದ್ಧಿ ಶಕ್ತಿ ಅಂದ್ರೆ ಮೇಧಾಶಕ್ತಿ, ಬಲಂ ಅಂದ್ರೆ ಬಲ, ವೀರ್ಯಂ ಅಂದ್ರೆ ಪರಾಕ್ರಮ, ತೇಜಃ ಅಂದ್ರೆ ಕಾಂತಿ, ತೇಷಾಂ ಅವರುಗಳ, ಚ ಮತ್ತು, ಜಾಯತೆ ಉದಿಸುತ್ತವೆ ಉಂಟಾಗುತ್ತವೆ ಅಂತ ಹೇಳಿ ಅರ್ಥ. ಮುಂದಕ್ಕೆ ಏನ್ ಮಾಡಬೇಕು? ಆ ಶ್ಲೋಕದ ಒಟ್ಟಾರೆ ಭಾವಾರ್ಥವನ್ನ ನಾವು ನೋಡ್ಬೇಕು. ಯಾರು ಯಾರು ಪ್ರತಿನಿತ್ಯ ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಾರೆಯೋ, ಸೂರ್ಯ ನಮಸ್ಕಾರಾನ್ ಅಂದ್ರೆ ಬಹುವಚನ ಪದ. ಹಾಗಾಗಿ ಇಲ್ಲಿ ಹೇಳಿರುವ ಹಾಗೆ ಸೆವರಲ್ ರೌಂಡ್ಸ್ ಆಫ್ ಸೂರ್ಯ ನಮಸ್ಕಾರ ಅಂತ ಹೇಳಿ, ಒಂದು ಸೂರ್ಯ ನಮಸ್ಕಾರದ ಸುತ್ತಲ್ಲ, ಅನೇಕ ಸೂರ್ಯ ನಮಸ್ಕಾರಗಳ ಸುತ್ತುಗಳನ್ನ ಮಾಡ್ತಾರೋ ಪ್ರತಿನಿತ್ಯ ಅವರುಗಳ ಆಯುಸ್ಸು, ಬುದ್ಧಿಶಕ್ತಿ, ಬಲ, ವೀರ್ಯ ಹಾಗೂ ತೇಜಸ್ಸು ಇವುಗಳು ಉಂಟಾಗುತ್ತವೆ ಅಂದ್ರೆ ವೃದ್ಧಿಸುತ್ತವೆ, ಅಂದ್ರೆ ಕ್ರಮಕ್ರಮವಾಗಿ ಹೆಚ್ಚಾಗುತ್ತವೆ ಅಂತ ಹೇಳಿ. ಯಾವುದು 5 ಪ್ರಯೋಜನಗಳು ಯಾವುವು ಅಂತಂದ್ರೆ ಆಯುಸ್ಸು, ಬುದ್ಧಿಶಕ್ತಿ, ಬಲ, ವೀರ್ಯ, ತೇಜಸ್ಸು ಇವುಗಳ ವೃದ್ಧಿ ಅಂದ್ರೆ ಹೆಚ್ಚಾಗುವಿಕೆ ಅನ್ನೋದೇ ಈ ಶ್ಲೋಕದ ಅರ್ಥ. ಮುಂದಕ್ಕೆ ಕಡೆಯಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಏವಂ ಯೋಗಾಸನೇಶು ಸೂರ್ಯ ನಮಸ್ಕಾರ ಏಕಃ ಶ್ರೇಷ್ಠ ಆಸನ ಕ್ರಮ ಅಸ್ತಿ. ಹೀಗಾಗಿ ಯೋಗಾಸನಗಳಲ್ಲಿ ಸೂರ್ಯ ನಮಸ್ಕಾರವು ಒಂದು ಶ್ರೇಷ್ಠವಾದ ಆಸನ ಕ್ರಮವಾಗಿದೆ. ಸೂರ್ಯ ನಮಸ್ಕಾರೇಣ ಶಾರೀರಿಕಂ ಮಾನಸಿಕಂ ಆಧ್ಯಾತ್ಮಿಕಂಚ ಬಲಂ ವರ್ಧತೆ. ಸೂರ್ಯ ನಮಸ್ಕಾರದಿಂದ ಶಾರೀರಿಕ, ದೈಹಿಕ, ಶಾರೀರಿಕ ಅಂದ್ರೆ ದೇಹದ, ದೈಹಿಕ ಅಂತ ಹೇಳಿ ಅರ್ಥ, ಮಾನಸಿಕ ಅಂದ್ರೆ ಮನಸ್ಸಿನ ಹಾಗೂ ಆಧ್ಯಾತ್ಮಿಕ ಬಲವು ವೃದ್ಧಿಸುತ್ತದೆ ಅಂದ್ರೆ ಹೆಚ್ಚಾಗುತ್ತದೆ. ಅತಃ ವಯಂ ಪ್ರತಿದಿನಂ ಸೂರ್ಯ ನಮಸ್ಕಾರಂ ಕರವಾಮ. ಆದ್ದರಿಂದ ನಾವು ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರವನ್ನ
ಮಾಡೋಣ. ಸ್ವಸ್ಥಂ ಶರೀರಂ ಸ್ವಸ್ಥಂ ಮನಃ, ಆರೋಗ್ಯಕರ ಶರೀರ ಆರೋಗ್ಯಕರ ಮನಸ್ಸು ಚ ಪ್ರಾಪ್ನವಾಮ, ಇವುಗಳನ್ನು ಪಡೆಯೋಣ. ಅಸ್ತು, ಒಳ್ಳೆಯದು. ಪುನಃ ಅಗ್ರಿಮ ಕಕ್ಷಾಯಾಂ ಅನ್ಯೇಷಾಂ ಆಸನಾನಾಂ ವಿಷಯೇ ಜ್ಞಾಸ್ಯಾಮಃ, ಮತ್ತೆ ಮುಂದಿನ ವರ್ಗದಲ್ಲಿ ಇನ್ನಿತರ ಆಸನಗಳ ವಿಷಯಗಳನ್ನ ತಿಳಿದುಕೊಳ್ಳೋಣ. ಛಾತ್ರಾಹ, ವಿದ್ಯಾರ್ಥಿಗಳು ಹೇಳ್ತಾರೆ, ಧನ್ಯವಾದ ಆಚಾರ್ಯ, ಧನ್ಯವಾದಗಳು ಶಿಕ್ಷಕಿಯವರೇ ಅಂತ ಹೇಳ್ತಾರೆ. ಈಗ ಸೂರ್ಯ ನಮಸ್ಕಾರದ ಕ್ರಮ, ಈ ಕ್ರಮದಲ್ಲಿ ಆಸನಗಳನ್ನು ಮಾಡಬೇಕು ಅನ್ನೋದನ್ನ ನಿಮ್ಮ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ಆಸನಕ್ಕೂ ಒಂದೊಂದು ಮಂತ್ರ, ಯಾವ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಮುಂದಕ್ಕೆ ಕಠಿಣ ಪದಗಳ ಅರ್ಥ, ಶಬ್ದಾರ್ಥಾನ್ ಜಾನೀಮಃ ಅನುವದಂತು ಅಂದ್ರೆ ಪುನರಾವರ್ತಿಸಿರಿ. ಅಗ್ರಿಮ ಕಕ್ಷಾಯಾಮ್ ಮುಂದಿನ ವರ್ಗದಲ್ಲಿ, ಪ್ರಜ್ಞಾ ಅಂದ್ರೆ ಬುದ್ಧಿ ಅಥವಾ ಮೇಧಾಶಕ್ತಿ, ವೀರ್ಯಂ ಅಂದ್ರೆ ಪರಾಕ್ರಮ, ತೇಜಃ ಅಂತಂದ್ರೆ ಕಾಂತಿ ಹೊಳಪು, ಆಧ್ಯಾತ್ಮಿಕಂ ಅಂದ್ರೆ ಆಧ್ಯಾತ್ಮಿಕ, ಸ್ವಸ್ಥಂ ಅಂತಂದ್ರೆ ನಿರೋಗಂ ಅಂತ ಹೇಳಿದ್ದಾರೆ. ಸ್ವಸ್ಥ ಅಂದ್ರೆ ರೋಗವಿಲ್ಲದ ಅಂದ್ರೆ ಆರೋಗ್ಯಕರ. ಇನ್ನು ಬರುವಂತಹ ಪದಗಳು ಯಾವುವು ಅಂತಂದ್ರೆ ಎಲ್ಲವೂ ಸೂರ್ಯನಿಗೆ ಪರ್ಯಾಯ ಪದಗಳು. ಮಿತ್ರಃ, ಖಗಃ, ಪೂಷಾ, ರವಿಹಿ, ಭಾನುಹು, ಹಿರಣ್ಯಗರ್ಭಃ, ಮರೀಚಿಹಿ, ಸವಿತಾ, ಅರ್ಕಃ, ಭಾಸ್ಕರ ಎಲ್ಲ ಸೂರ್ಯ ಅನ್ನೋ ಪದಕ್ಕೆ ಪರ್ಯಾಯ ಪದಗಳು, ಸಿನಾನಿಮ್ಸ್. ಮುಂದಕ್ಕೆ ಒಂದು ಯೋಗ್ಯತಾ ವಿಸ್ತಾರ ಅಂತ ಕೊಟ್ಟಿದ್ದಾರೆ. ವಿಶ್ವ ಯೋಗ ದಿವಸ ಜಗತಿ ಸರ್ವೇ ಜನಾ ಜೂನ ಮಾಸಸ್ಯ ಏಕವಿಂಶತಿತಮಂ ದಿನಾಂಕಂ ವಿಶ್ವ ಯೋಗ ದಿವಸ ರೂಪೇಣ ಆಚರಂತಿ. ಜೂನ್ ಮಾಸದ 21ನೇ ದಿನದಂದು ಜಗತ್ತಿನ ಎಲ್ಲಾ ಜನರು ವಿಶ್ವಯೋಗ ದಿನವನ್ನು ಆಚರಿಸುತ್ತಾರೆ. ವಿಶ್ವಯೋಗ ದಿನದ ರೂಪದಲ್ಲಿ ಆಚರಿಸುತ್ತಾರೆ. ಯೋಗ ಸೂತ್ರಂ ಅಂದ್ರೆ ಯೋಗ ಸೂತ್ರಗಳು. ಅಸ್ಯ ಪ್ರಣೇತ ಮಹರ್ಷಿ ಪತಂಜಲಿ ಅಸ್ತಿ, ಪತಂಜಲಿ ಮಹರ್ಷಿಗಳು ಇದನ್ನು ರಚಿಸಿದ್ದಾರೆ. ಅಸ್ಮಿನ್ ಗ್ರಂಥೆ ಶತಾಧಿಕ ಷಣ್ಣವತಿ ಸೂತ್ರಾಣಿ ಸಂತಿ, ಈ ಗ್ರಂಥದಲ್ಲಿ 196 ಸೂತ್ರಗಳು ಇವೆ. ಶರೀರಸ್ಯ ಮನಸಃ ಚ ಸ್ವಾಸ್ಥ್ಯ ಸಂಬದ್ಧಾ ವಿಷಯಾ ಅತ್ರ ವಿದ್ಯಂತೆ, ಶರೀರದ ಹಾಗೂ ಮನಸ್ಸಿನ ಆರೋಗ್ಯದ ಬಗ್ಗೆ ವಿಷಯಗಳು ಇದರಲ್ಲಿ ಇವೆ. ಈ ಪತಂಜಲಿ ಯೋಗ ಸೂತ್ರಗಳಲ್ಲಿ ಮೊದಲನೇ 2 ಸೂತ್ರಗಳು ಹೀಗ್ ಬರುತ್ತೆ. ಅಥ ಯೋಗಾನುಶಾಸನಂ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೀಗೆ. ಹಠಯೋಗ ಪ್ರದೀಪಿಕಾ ಅನ್ನೋ ಗ್ರಂಥ, ಏಷಃ ಗ್ರಂಥಃ ಸ್ವಾತ್ಮಾರಾಮ ಸ್ವಾಮಿನ ವಿರಚಿತಃ, ಇದನ್ನು ಸ್ವಾತ್ಮಾರಾಮ ಸ್ವಾಮಿಗಳು ರಚಿಸಿದ್ದಾರೆ. ಅಸ್ಮಿನ್ ಗ್ರಂಥೆ ವಿವಿಧಾನಾಂ ಆಸನಾನಾಂ ವಿವರಣಂ ಲಭ್ಯತೆ, ಇದರಲ್ಲಿ ಅನೇಕ ಆಸನಗಳ ವಿವರಣೆ ಇದೆ. ತೇಷು ಕಾನಿಚನ ಆಸನಾನಿ ಅಧಃ ಪ್ರದರ್ಶಿತಾನಿ, ಇವುಗಳಲ್ಲಿ ಕೆಲವನ್ನ ಕೆಳಗೆ ಕೊಡಲಾಗಿದೆ. ಯಥಾ, ಹೇಗೆ ಅಂತಂದ್ರೆ ವಜ್ರಾಸನಂ, ಪದ್ಮಾಸನಂ, ಪಶ್ಚಿಮೋತ್ತಾನಾಸನಂ, ಹಲಾಸನಂ, ತಾಡಾಸನಂ. 2025ನೇ ಯೋಗ ದಿವಸದಂದು ನಾನು ಕೂಡ ನನಗೆ ಪರಿಚಿತವಾದಂತಹ ಕೆಲವು ಆಸನಗಳನ್ನ ಮಾಡಿದ್ದೇನೆ. ಅವುಗಳ ಚಿತ್ರ ಹೀಗಿದೆ. ನಿಮ್ಗೊಂದು ಕೆಲಸ ಏನು ಅಂದ್ರೆ, ನೀವು ಆಚಾರ್ಯರಿಂದ ಅಂದ್ರೆ ಯೋಗಾಚಾರ್ಯರೊಬ್ಬರಿಂದ ಯೋಗಾಸನಗಳನ್ನ ಕಲಿತು ಅವುಗಳ ಚಿತ್ರಗಳನ್ನು ಆನ್ಲೈನ್ ನಲ್ಲಿ ಹಾಕಿ ಅವುಗಳ ಲಿಂಕ್ ಗಳನ್ನು ಕೆಳಗೆ ಕಾಮೆಂಟ್ಸ್ ನಲ್ಲಿ ಹಾಕಿರಿ. ಅಂದ್ರೆ ಮುಂದಿನ ಯೋಗ ದಿನದೊಳಗಾಗಿ 21ನೇ ಜೂನ್ ಒಳಗಾಗಿ, ಯಾವ ವರ್ಷದಲ್ಲಿ ನೀವು ನೋಡ್ತಿದ್ದೀರೋ ಅದಕ್ಕೆ ಅನುಗುಣವಾದ 21ನೇ ಜೂನ್ ದಿನದ ಒಳಗಾಗಿ ಇದನ್ನು ಮಾಡುವ ಸಂಕಲ್ಪವನ್ನ ನೀವು ಮಾಡಿರಿ. ಇವತ್ತೇ ಪ್ರಾರಂಭ ಮಾಡಿ ಅಂತ ಹೇಳಿ ನಾನು ಕೇಳ್ಕೊತೇನೆ. ಇಲ್ಲಿಗೆ ಈ ಪಾಠವನ್ನ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಇದರ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.